ಈ ಡಯಟು ವೇಟ್ ಲಾಸು ಆ್ಯಂಡ್ ಹೆಲ್ತ್ ಸರಿ ಮಾಡ್ಕೋಬೇಕಾದ್ರೆ ಟೈಮಿಂಗ್ ತುಂಬಾ ಮುಖ್ಯ ಅಂತ ಹೇಳ್ತಾರೆ. ಬ್ರೇಕ್ಫಾಸ್ಟ್ ಇವತ್ತು 8 ಗಂಟೆಗೆ ತಿಂದಿದ್ರೆ ನಾಳೆ 8 ಗಂಟೆಗೆ ತಿನ್ನಿ. 1 ಗಂಟೆಗೆ ಊಟ ಮಾಡಿದ್ರೆ ನಾಳೆನೂ 1 ಗಂಟೆಗೆ. ರಾತ್ರಿ ಡಿನ್ನರ್ 7 ಗಂಟೆಗೆ ಮುಗಿಸಿದಿರಾ 7 ಗಂಟೆಗೆ ಮುಗಿಸಿ. ಇಟ್ಸ್ ನಾಟ್ ಲೈಕ್ ಬೆಳಗ್ಗೆ ನಾನು ಇವತ್ತು 10 ಗಂಟೆಗೆ ತಿಂದಿದ್ದೆ, ನೆಕ್ಸ್ಟ್ ಡೇ 12 ಗಂಟೆಗೆ ತಿಂತೀನಿ, ಊಟ 3 ಗಂಟೆಗೆ ತಿಂತೀನಿ, ರಾತ್ರಿ 8 ಗಂಟೆಗೆ ತಿಂತೀನಿ. ಅದ್ರ ಇಫೆಕ್ಟ್ ಏನಿರುತ್ತೆ? ಇಟ್ಸ್ ನಾಟ್ ಟು ಬಿ ಡನ್. ಇಟ್ಸ್ ಅ ಡಿಸಿಪ್ಲಿನ್ ಲೈಫ್ ದಟ್ ಯು ಶುಡ್ ಲೀಡ್. ಒಂದೊಂದು ಸಾರಿ ತತ್ವ ಆಗುತ್ತೆ. It's okay. One day you will not spoil everything of your hard work. So come back to your track. ಈಗ ತುಂಬ BPOs ನನಗೆ ಮೆಸೇಜ್ ಮಾಡಿ ಕೇಳ್ತಾರೆ, ಓಕೆ ಮ್ಯಾಡಮ್ ಹೌ ಡು ಐ ಮ್ಯಾನೇಜ್? ನಾನು ಆಲ್ ನೈಟ್ ಐಲ್ ಬಿ ಅವೇಕ್, ನಾನು ಡಿನ್ನರ್ ಮಾಡ್ಕೊಂಡು ಬಂದಿರ್ತೀನಿ, ಬಟ್ ಮಧ್ಯರಾತ್ರಿ ನನಗೆ ಹೊಟ್ಟೆ ಹಸಿಯುತ್ತೆ. ಸೊ ಐ ಟೆಲ್ ದೆಮ್ ಟೇಕ್ ಕ್ಯಾರೆಟು, ಆ್ಯಪಲ್ ತೊಗೊಂಡು ಹೋಗಿ, ಬೇರೆ ವೆಜಿಟೇಬಲ್ಸ್ ತೊಗೊಂಡು ಹೋಗಿ, ಈ ಥರನೇ ತಿನ್ನೋದು. ಲೈಕ್ ನೇಚರ್ಸ್ ಓನ್ ಕವರಿಂಗ್ ಇರುತ್ತೆ. ಈಗ ಗ್ವಾವಾ, ಸೊ ನೇಚರ್ಸ್ ಪ್ಯಾಕ್ಟ್ ಇಟ್ ನ್ಯಾಚುರಲಿ, ಆ ಥರ. ಬಾಳೆಹಣ್ಣು ಎಕ್ಸಾಂಪಲ್, ನೇಚರ್ ಕೊಟ್ಟಿರೋದು ಬಾಳೆಹಣ್ಣು ವಿತ್ ಇಸ್ ಓನ್ ಪ್ಯಾಕಿಂಗ್. ಓಕೆ, ಸೊ ಅದನ್ನು ತೊಗೊಂಡು ಹೋಗಿ, ಬಟರ್ ಮಿಲ್ಕ್ ತೊಗೊಂಡು ಹೋಗಿ, ಹ್ಯಾವ್ ವಾಟರ್, ಸಿಪ್ ವಾಟರ್, ಗ್ರೀನ್ ಟೀ ತೊಗೊಳ್ಳಿ, ಆ ಥರ. ದೇರ್ ಇಸ್ ಲಾಟ್ಸ್ ಆಫ್ ಆಪ್ಷನ್ಸ್. ನಮ್ಗೆ ಆ ಆಪ್ಷನ್ಸ್ ಬೇಡ. ಕೆಫೆನ್ ಇವಾಗ ವರ್ಕ್ ಮಾಡ್ತಾ ಇರೋರಿಗೆ ಕಾಫಿ ಟೀ ಇಸ್ ಅನ್ ಅಡಿಕ್ಷನ್. ಐ ಡೋಂಟ್ ನೋ, ಐ ಕ್ಯಾನ್ ಆಪರೇಟ್ ವಿತೌಟ್ ಕಾಫಿ. ಅಂಡ್ ಡೆಸ್ಕ್ ವರ್ಕ್ ಮಾಡ್ತಿರೋರ ಬಗ್ಗೆ ಮಾತಾಡೋಣ. ಕಾಫಿ ಟೀ ಇಸ್ ಅನ್ ಅಡಿಕ್ಷನ್. ಈಗ ಸಿಗರೇಟ್, ಆಲ್ಕೋಹಾಲ್ ಅದು ಒಂದು ರೀತಿ ಅಡಿಕ್ಷನ್ ಆದ್ರೆ, ಕಾಫಿ ಟೀ ಇಲ್ಲ ಅಂದ್ರೆ ನನಗೆ ಇವತ್ತು ವರ್ಕ್ ಮಾಡೋದಕ್ಕಾಗೋದಿಲ್ಲ ಅನ್ನೋರು ತುಂಬಾ ಜನ ಇದ್ದಾರೆ. ಅದೇ ನಾನು ಹೇಳ್ತಿರೋದು, ಐ ಕ್ಯಾನ್ ಲಿವ್ ವಿತೌಟ್ ಕಾಫಿ, ಐ ಕ್ಯಾನ್ ಆಪರೇಟ್ ವಿತೌಟ್ ಕಾಫಿ. ವೈ ಕಾಂಟ್ ಯು ಆಪರೇಟ್ ವಿತೌಟ್ ಕಾಫಿ? ಬಿಕಾಸ್ ದಟ್ ಹ್ಯಾಬಿಟ್ ಇಸ್ ಕ್ರಿಯೇಟೆಡ್. ನಿಮ್ಗೆ ಆ ಮೈಂಡ್ ಸೆಟ್ ಬಂದ್ಬಿಟ್ಟಿದೆ. ಓಕೆ, ಐ ಹ್ಯಾವ್ ಸೀನ್ ಮೈ ಮದರ್ಸ್ ಫುಲ್ ಫ್ಯಾಮಿಲಿ ಕಾಫಿ. ಎದ್ರೆ ಕೂತ್ರೆ ಕಾಫಿ, ಬೆಳಗ್ಗೆ ಎದೊಳ್ತಾ ಕಾಫಿ, ತಿಂಡಿ ಆದ್ಮೇಲೆ ಕಾಫಿ, ಸುಮ್ಮನೆ ಮಾತಾಡ್ತಾ ಕಾಫಿ, ಕಾಫಿ ಟೈಮ್ ಕಾಫಿ, ಹೊತ್ತೋಗ್ತಿಲ್ಲ ಕಾಫಿ, ಚಿಕ್ ಕ್ಲಾಸ್ ಕಾಫಿ. ಓಕೆ, ಈ ಬ್ಲ್ಯಾಕ್ ಕಾಫಿ ಆ್ಯಂಡ್ ಕಾಫಿ, ಮಿಲ್ಕ್ ಕಾಫಿ, ಸೊ ಬ್ಲ್ಯಾಕ್ ಕಾಫಿ ಗುಡ್ ನಿಮ್ಮ ಪ್ರಕಾರ? ನಾಟ್ ಗುಡ್. ಆಸಿಡಿಟಿ, ಮೇಜರ್ ಆಸಿಡಿಟಿ. ಯಾರಿಗಾದ್ರೂ ಹೊಟ್ಟೆ ಉಬ್ರ ಚಂದಾಗಿ ಲಿವರ್ ಚೆನ್ನಾಗುತ್ತೆ ಅಂತಾರೆ. ನೋ, ಇಟ್ ಡಸಂಟ್. ಎವ್ರಿ ಡೇ ಬೇಸಿಸಲ್ಲಿ ಹಂಗೆ ಕುಡ್ಕೊಂಡು ಹೋದರೆ ಹೌ ಕ್ಯಾನ್ ಬಾಡಿ ಟೇಕ್ ಇಟ್? It's caffeine. Okay. It keeps you so active and alive. It's raw. So much ado. Okay, and it's not good. So ಆ ಹ್ಯಾಬಿಟ್ ಎಲ್ಲ ಬ್ರೇಕ್ ಮಾಡಿ ಕಾಫಿ. ಸೊ ಇವಾಗ ಕಾಫಿ ಬೇಕೇ ಬೇಕು. ಐ ಕಾಂಟ್ ಲಿವ್ ವಿತೌಟ್ ಕಾಫಿ. ಕಟ್ ಡೌನ್. ಎಷ್ಟಕ್ಕೆ? If you're having 5 coffees, bring it to 4. Then natural, bring it to 3, 2, 1, nothing. ಓಕೆ. ಗ್ರೀನ್ ಟೀ ಕುಡಿಬೋದಲ್ಲ. ಎಷ್ಟು ಥರ ಟೀಸ್ ಇದೆ ಗೊತ್ತಾ? ಬೆನಿಫಿಷಿಯಲ್ ಟೀಸ್. ನಾವು ಯು ಶುಡ್ ಕಮ್ ಅಂಡ್ ಸಿ ಇನ್ ಮೈ ಹೌಸ್. ಐ ಡಿಡ್ ಸಮ್ ಎಕ್ಸ್ಪೆರಿಮೆಂಟ್. ಸ್ವಲ್ಪ ದಿನ ಕಾಫಿನ ಕಟ್ ಆಫ್ ಮಾಡಿ ನಾನು ಹೀಗೆ ಒಬ್ಬ ಡಾಕ್ಟರ್ನ ಕೇಳಿದೆ, ವಾಟ್ ಕ್ಯಾನ್ ಐ ಹ್ಯಾವ್ ವಿತೌಟ್ ಕಾಫಿ? ನಾನು ತುಂಬ ಕಾಫಿ ಕುಡಿಯಲ್ಲ. ಐ ಲೈಕ್ ಕಾಫಿ, ಐ ಲೈಕ್ ಬ್ಲ್ಯಾಕ್ ಕಾಫಿ, ಮಿಲ್ಕ್ ಕಾಫಿ, ಬೋತ್, ಫಿಲ್ಟರ್ ಕಾಫಿ. ಬಟ್ ನನಗೆ ನಿಲ್ಲಿಸ್ಬೇಕು ಅನ್ನಿಸ್ದಾಗ ಐ ಜಸ್ಟ್ ಆಸ್ಕ್ಡ್ ಏನು ಮಾಡ್ಬೋದು ಅಂತ. ಬಿಸಿ ನೀರಿಗೆ ಸ್ವಲ್ಪ ಶುಂಠಿ ಜಜ್ಜಿ ಹಾಕ್ಕೊಳ್ಳಿ, ಹ್ಯಾವ್ ಇಟ್. ಜೀರಾ ಹಾಕ್ಕೊಳ್ಳಿ, ಹ್ಯಾವ್ ಇಟ್. ತುಳಸಿ ಡ್ರಾಪ್ಸ್, ಹ್ಯಾವ್ ಇಟ್. ಅದು ನಿಮಗೆ ಆ ಅಡಿಕ್ಷನ್ ಒಳ್ಳೇದು, ನಾಟ್ ಕಾಫಿ ಅಂತ ಹೇಳಿದ್ರು. ಆಯ್ತಾ? 3 ಟೀ ಆಯ್ತಾ? ನೀವು ಹೇಳಿದ ಪ್ರಕಾರ 3 ಟೀ ಆಯ್ತಾ? ಹೈಬಿಸ್ಕಸ್ ಟೀ ಸಿಗುತ್ತೆ. ಹೈಬಿಸ್ಕಸ್ ಟೀ ಇಫ್ ಯು ಆರ್ ವಿಲ್ಲಿಂಗ್ ಟು ಬೈ. ಅದರ್ವೈಸ್ ಯು ಕ್ಯಾನ್ ಗೋ ಫಾರ್ ಪೆಪ್ಪರ್ ಟೀ, ದೆನ್ ಯು ಕ್ಯಾನ್ ಗೋ ಫಾರ್ ಲವಂಗ. ಆ ಟೀ ಮಾಡ್ಕೋಬೋದು. ಅರ್ಶಿನದ ಟೀ ಮಾಡ್ಕೋಬೋದು. ಎಷ್ಟು ಥರ ಟೀ ಮನೆಯಲ್ಲೇ ಮಾಡ್ಕೋಬೋದು. ಅದು ಬಿಸಿಯಾಗಿರುತ್ತೆ. ವಾಟ್ ಯೋರ್ ಬಾಡಿ ವಾಂಟ್ಸ್ ಇಸ್ ಸಮಥಿಂಗ್ ಹಾಟ್. ಕಾಫಿ ಇಸ್ ಹಾಟ್. ಅದೇ ರಿಪ್ಲೇಸ್ಮೆಂಟಲ್ಲಿ ಇದು ಮಾಡ್ಕೋಬೋದು. ನೀವು ಮೈಂಡ್ ಸೆಟ್ ಚೇಂಜ್ ಮಾಡ್ಕೋಬೇಕು. ಬಟ್ ಈ ಕೆಫೆನ್ ಆಕ್ಟಿವ್ ಆಗಿಡುತ್ತೆ, ಅದಕ್ಕೆ ತಗೋಬೇಕು. ಅಡಿಕ್ಷನ್ ಅಲ್ವಾ? ಅಡಿಕ್ಷನ್ ಅದು. ಇದ್ರಲ್ಲಿ ನಾನು ಹೇಳ್ತಿದ್ದೀನಲ್ಲ, ನಾನು ಕಾಫಿನೇ ಕುಡಿಯೋದಿಲ್ಲ. ಸ್ಟಿಲ್ ಆಕ್ಟಿವ್ ಅಲ್ವಾ?